ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನನ್ನ ನಮಸ್ಕಾರ. ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಎಲ್ಲರೂ ಹೆಲ್ದಿಯಾಗಿ ತಿನ್ನಿ ಮತ್ತು ಹೆಲ್ದಿಯಾಗಿರಿ ಅಂತ ಹೇಳ್ತಾ ನಾನಿವತ್ತೊಂದು ಹೊಸ ರೆಸಿಪಿನ ತೊಗೊಂಡು ಬಂದಿದ್ದೀನಿ. ನಾನಿವತ್ತು ಡಿನ್ನರ್ಗೆ ರೊಟ್ಟಿ, ಅನ್ನ ಸಾರು ಮತ್ತು ಹೀರೆಕಾಯಿ ಚಟ್ನಿ ಸ್ಪೆಷಲಾಗಿ ಮಾಡಿದ್ದೀನಿ. ಇವಾಗ ಹೀರೆಕಾಯಿ ಚಟ್ನಿನ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ನಾನು ಒಂದೇ ಒಂದು ಹೀರೆಕಾಯಿನ ತೊಗೊಂಡಿದ್ದೀನಿ. ಈ ಥರ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಅದಕ್ಕೆ ಮೇಲಿಂದ ಎಲ್ಲ ಸಿಪ್ಪೆ ತಿಕ್ಕೊಂಡ್ಬಿಟ್ಟು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಅದರಲ್ಲಿ 1 ಚಮಚ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅದಕ್ಕೆ 1 ಚಮಚ ಉದ್ದಿನಬೇಳೆ ಮತ್ತು 1 ಚಮಚ ಕಡಲೆಬೇಳೆನ ಹಾಕಿಬಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡಬೇಕು. ಅದಾದಮೇಲೆ 1 ಚಮಚ ನಾನಿಲ್ಲಿ ಜೀರಿಗೆನ ಹಾಕ್ಕೊಂಡಿದ್ದೀನಿ. ಇದು ಆದಮೇಲೆ ಇಲ್ಲಿ ನಾನು 5ರಿಂದ 6 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ನೀವು ಖಾರ ಜಾಸ್ತಿ ಬೇಕಂದರೆ ಇನ್ನೂ ಸ್ವಲ್ಪ ಹಾಕೋಬಹುದು. ಕಡಿಮೆ ಬೇಕು ಅಂತ ಅಂದರೆ ಮೆಜರ್ಮೆಂಟ್ ಪ್ರಕಾರ ಇಷ್ಟೇ ಹಾಕಿದರೆ ಸಾಕು ಫ್ರೆಂಡ್ಸ್. ಇದನ್ನು ಚೆನ್ನಾಗಿ ಹುರಿದ್ಕೊಳ್ಬೇಕು. ಆಮೇಲೆ 1-2 ಎಸಳು ಬೆಳ್ಳುಳ್ಳಿನ ಹಾಕಿಬಿಟ್ಟು ಅದರಲ್ಲೇ ಹಾಕಿ ನಾನು ಹುರಿದುಕೊಳ್ತಾ ಇದ್ದೀನಿ. ಬೇಕಂದರೆ ನೀವು ಹಸಿದು ಅದೇ ನಾವೀಗ ರುಬ್ಕೋತೀವಲ್ಲ ಅಲ್ಲಿ ಕೂಡ ನೀವು ಹಾಕ್ಬೋದು, ಆದರೆ ಸ್ವಲ್ಪ ಸ್ಮೆಲ್ ಬರುತ್ತೆ ಅಂತ ನಾನು ಇದರಲ್ಲೇ ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಅದನ್ನು ಕೂಡ ಅದರಲ್ಲೇ ಹುರಿದುಕೊಳ್ತಾ ಇದ್ದೀನಿ. ಇದರಲ್ಲೇನು ಕರಿಬೇವು ಹಾಕೋ ಅಂಥ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ನೋಡಿ ಇವಾಗ ಚೆನ್ನಾಗಿ ಇದು ಆಗಿದೆ ಫ್ರೈ. ಇಷ್ಟ ಆದರೆ ಸಾಕು. ಇವಾಗ ನಾನು ಒಂದು ಪ್ಲೇಟ್ಗೆ ತೆಗೆದುಕೊಳ್ತಾ ಇದ್ದೀನಿ. ಮತ್ತು ಇಲ್ಲಿ ನಾನು ಅದೇ ಪ್ಯಾನ್ಗೆ ಈ ಹೀರೆಕಾಯಿನ ಹಾಕಿಬಿಟ್ಟು ಇವಾಗ ಹುರಿದ್ಕೊಳ್ಬೇಕು. ಇದರಲ್ಲಿ ಮತ್ತೆ ಎಣ್ಣೆ ಹಾಕೋ ಅವಶ್ಯಕತೆ ಏನಿಲ್ಲ, ಅದರಲ್ಲೇ ಇರುತ್ತಲ್ವ ಅಷ್ಟೇ ಸಾಕು, ಜಾಸ್ತಿ ಎಣ್ಣೆ ಏನು ಬೇಡ. ನೋಡಿ ಈ ಥರ ಆಗಬೇಕು. ಇದರಲ್ಲಿ ಒಂದೇ ಒಂದು ಚಿಟಿಕೆ ಥರ ಹುಣಸೆ ಹಣ್ಣನ್ನು ಹಾಕ್ಕೋಬೇಕು. ಒಂದು ಹೀರೆಕಾಯಿಗೆ ಇಷ್ಟೆಷ್ಟು ಸಾಕು, ಜಾಸ್ತಿ ಹಾಕಿದರೆ ಹುಳಿ ಆಗುತ್ತೆ ಫ್ರೆಂಡ್ಸ್. ಇಷ್ಟೆಷ್ಟು ಸಾಕು. ಇವಾಗ ಅದನ್ನು ಕೂಡ ಅದರಲ್ಲಿ ಹಾಕಿ ಒಂದು ಸ್ವಲ್ಪ ಹುರಿದ್ಕೊಳ್ಬೇಕು. ನೋಡಿ ಇವಾಗ ಇದಾಗಿದೆ. ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಇವಾಗ ಇಲ್ಲಿ ರುಬ್ಕೊಳ್ಳೋದಕ್ಕೆ ಅಂತ ಎಲ್ಲನೂ ಇದರಲ್ಲಿ ಮಿಕ್ಸಿಗೆ ಹಾಕಬೇಕು. ಹೀರೆಕಾಯಿ ಕೂಡ ಅದರಲ್ಲೇ ಹಾಕಬೇಕು. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ಫ್ರೆಂಡ್ಸ್. ಹಾಕಿಬಿಟ್ಟು ಇವಾಗ ಇದನ್ನು ರುಬ್ಕೋಬೇಕು. ಇದರಲ್ಲಿ ಮತ್ತೆ ಎಕ್ಸ್ಟ್ರಾ ಎಣ್ಣೆ ಆಗಲಿ ಮತ್ತು ನೀರಾಗಲಿ ಏನೂ ಇದರಲ್ಲಿ ಹಾಕಬಾರ್ದು ಫ್ರೆಂಡ್ಸ್. ಇದು 1 ವಾರ ಇಟ್ಕೊಂಡು ತಿನ್ಬೋದು. ಹಾಗೆ ಯಾರೆಲ್ಲರೂ ಹೊಸಬರು ನೋಡ್ತಾ ಇದ್ರು ಅವರೆಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಕಮೆಂಟ್ನಲ್ಲಿ ಹೇಗೆ ಬಂತು ಅಂತ ತಿಳಿಸಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ತೆಂಗಿನಕಾಯಿ ಚಟ್ನಿ ಮತ್ತು ಶೇಂಗಾ ಚಟ್ನಿ ಎಲ್ಲ ತಿಂದು ಬೋರ್ ಆದಾಗ ಈ ಥರ ಹೊಸ ಚಟ್ನಿನ ಮಾಡ್ಕೊಂಡ್ಬಿಟ್ಟು ತಿನ್ಬೋದು ಫ್ರೆಂಡ್ಸ್. ನಾನು ರಾತ್ರಿ ಡಿನ್ನರ್ಗೆ ಅಂತ ಹೇಳಿ ಬೇಳೆ ಸಾರು ಮತ್ತು ಮೊಸರು ಇತ್ತು. ಆಮೇಲೆ ಹೀರೆಕಾಯಿ ಚಟ್ನಿ ಸ್ಪೆಷಲಾಗಿ ಮಾಡಿದೆ. ಆಮೇಲೆ ಜೋಳದ ರೊಟ್ಟಿ ಕೂಡ ಮಾಡಿದೆ ಫ್ರೆಂಡ್ಸ್. ಇಷ್ಟೇ ಇವತ್ತಿನ ಡಿನ್ನರ್ ರೆಸಿಪಿ. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.